ಹಂಸದ ಮೌನ ಪಾಠ. ಒಂದು ಹಸಿರು ಬೆಟ್ಟಗಳ ನಡುವೆ ಸುಂದರವಾದ ಕೆರೆ ಇದ್ದಿತು. ಆ ಕೆರೆಯ ನೀರು ಸದಾ ಸ್ವಚ್ಛವಾಗಿದ್ದು ಆಕಾಶದ ನೀಲಿಮೆಯನ್ನ ಪ್ರತಿಬಿಂಬಿಸ್ತಾ ಇತ್ತು. ಆ ಕೆರೆಯಲ್ಲಿ ಒಂದು ಬಿಳಿ ಹಂಸ ವಾಸಿಸ್ತಾ ಇತ್ತು. ಅದರ ನಡೆ ನಿಧಾನ, ಮನಸ್ಸು ಶಾಂತವಾಗಿರ್ತಿತ್ತು. ಪ್ರತಿದಿನ ಬೆಳಿಗ್ಗೆ ಹಂಸ ಕೆರೆಯಲ್ಲಿ ಈಜುತ್ತಾ ಸೂರ್ಯೋದಯವನ್ನ ಸ್ವಾಗತಿಸ್ತಿತ್ತು. ಇತರ ಪಕ್ಷಿಗಳು ಜೋರಾಗಿ ಕೂಗುತ್ತಾ ಪರಸ್ಪರ ಜಗಳ ಮಾಡ್ತಾ ಇದ್ರು. ಹಂಸ ಮಾತ್ರ ಯಾರ ಮೇಲೂ ಗಮನ ಕೊಡದೆ ತನ್ನಲ್ಲೇ ತಾನು ಸಂತೋಷವಾಗಿತ್ತು. ಒಂದು ದಿನ ಕೆರೆಗೆ ಹೊಸ ಪಕ್ಷಿಗಳು ಬಂದವು. ಅವು ಹಂಸದ ಶಾಂತ ಸ್ವಭಾವವನ್ನು ನೋಡಿ ನಗುತ್ತಿದ್ವು. ನೀನು ಇಷ್ಟು ಮೌನವಾಗಿದ್ರೆ ಜೀವನದಲ್ಲಿ ಏನು ಸಾಧಿಸ್ತೀಯಾ ಎಂದು ಕೇಳಿದವು. ಹಂಸ ನಗುತ್ತಾ ಏನೂ ಹೇಳಲಿಲ್ಲ. ಅದೇ ರಾತ್ರಿ ಭಾರಿ ಮಳೆ ಮತ್ತೆ ಬಿರುಗಾಳಿ ಬಂತು. ಕೆರೆಯ ನೀರು ಅಶಾಂತವಾಯಿತು. ಗದ್ದಲ ಮಾಡಿದ ಪಕ್ಷಿಗಳು ಭಯದಿಂದ ದಾರಿ ತಪ್ಪಿದವು. ಆದರೆ ಹಂಸ ತನ್ನ ಅನುಭವ ಮತ್ತು ಸ್ಥೈರ್ಯದಿಂದ ನಿಧಾನವಾಗಿ ಈಜುತ್ತಾ ಸುರಕ್ಷಿತ ಸ್ಥಳವನ್ನ ಕಂಡುಕೊಂಡಿತು. ಬೆಳಗ್ಗೆ ಎಲ್ಲವೂ ಶಾಂತವಾದಾಗ ಇತರ ಪಕ್ಷಿಗಳು ಹಂಸದ ಬಳಿಗೆ ಬಂದವು. ನೀನು ನಮಗೆ ದಾರಿ ತೋರಿಸಿಕೊಟ್ಟೆ. ನಿನ್ನ ಮೌನವೇ ನಿನ್ನ ಬಲ ಎಂದು ನಮಗೆ ತಿಳಿಯಿತು ಎಂದವು. ಹಂಸ ಮೃದುವಾಗಿ ಉತ್ತರಿಸಿತು, ಶಾಂತ ಮನಸ್ಸು ಇದ್ದರೆ ಯಾವುದೇ ಗೊಂದಲದಲ್ಲೂ ದಾರಿ ಸಿಗುತ್ತದೆ ಎಂದು.